ಹೆಂಗದಿರಿ? ಏನ್ ಆವಾಜ ಇಲ್ಲ. ಊಟ ಮಾಡಿ ನಿದ್ದೆ ಮಾಡತ್ತೀರೇನು? ಈ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಈ ಕಡೆ ಹುಡುಗರದ ಇವತ್ತ ನಾನೇ ಚಾರ್ಜ್ ತಗೊಂಡಿನಿ ಪ್ರಿಯಾ. ನಿಮ್ ಮಂದಿ ಏನೋ ಜಗ್ಗಿ ಮಂದಿ ಇಲ್ಲಿ ಕೂತಾರ, ಕರೆ ಬಾಲ್ಕನಿ ಟಿಕೆಟ್ ತಗೊಂಡ್ ಮ್ಯಾಕ್ ಕೂತಾರ ನೋಡವ ಅಲ್ಲಿಗ. ಸ್ಪೆಷಲ್ ಇದೆ ಈ ಏರಿಯಾದಾಗ, ಸ್ಪೆಷಲ್ ಇದು ಮುದ್ದೆ ಬಳದೊಳಗ ಬಾಲ್ಕನಿ ಸ್ಪೆಷಲ್ ಟಿಕೆಟ್ ಇರೋದು ಇಲ್ಲಿ ಮೇಲೆ ಇಷ್ಟು ಜನಕ್ಕ. ನಮ್ಮ ಹುಡುಗರು ಈ ಕಡೆ ಈ ಕಡೆ ಹುಡುಗರು ಅದಿರಲ್ಲಪ್ಪ ಎಲ್ಲರೂ. ತಡ್ರಿ ಒಂದ್ ಸೆಕೆಂಡ್ ರೋಡೆ ಬಿಡೋಣ, ಜೋಸು ಕಂಟಿನ್ಯೂ ಮಾಡಿ ಬಿಡೋಣ. ಪ್ರತಿ ಸಲ ಹೇಳಂಗ ಅವರ ಸಾಪ್ ಕೂತಾರ, ಸ್ವಲ್ಪ ಎಲ್ಲಿದಾರ ಅದಾರ ಸ್ವಲ್ಪ ನೋಡಿ ಹುಡುಕು ಮಾತಾಡ್ಸ ಸ್ವಲ್ಪ. ಎಲ್ಲರೂ ಹೆಂಗದಿರಿ? ನಮ್ಮ ಹುಡ್ಗ್ಯಾರ ತಾಯಂದ್ರಿ ಎಲ್ಲಾರು ಹೆಂಗದಿರಿ? ಸಾಪ್ಪಗದಾರ ನಮ್ಮ ಹುಡ್ಗ್ಯಾರ ಹೆಂಗದಿರು? ಅವರು ಸಾಪ್ಪಗದಾರ ನೋಡ್ರಿ ಸರ್, ನಮ್ಮ ಅಂಟಿ ಹಾಯ್ ಮಾಡೋದು. ಒಬ್ರೇ ಇಲ್ಲಿ ಇಟ್ಟು ಮಂದಿ ಆಂಟಿಗಳು ಕೂತಾರ, ಅವ್ರ ಕಡೆ ಗಮನ ಇಲ್ಲ. ಇವ್ರ ಊಟ ಮಾಡಿ ಬಂದಾರ್ರಿ, ಅವ್ರಿಗ ಬಹಳ ಸುಸ್ತ. ಇವ್ರೇ ನಮ್ಮವ್ರು ಉಪವಾಸ ಬಂದ್ರ ಅಂತ ಹೇಳಿದ್ರೇನು? ನಾವ್ ಹೆಣ್ಮಕ್ಳು ಮಾಡಿಟ್ಟಿದ್ದ ಬಂದ ಆಯ್ತು, ಈಗ ಒಂದ್ಸಲ ಗಟ್ಟಿ ಚಪ್ಪಾಳೆ ಹೊಡಿಸಿ ನೋಡೋಣ. ನೋಡ್ರಿ ಒಂದಿಟ್ಟ ನನ್ ಮರ್ಯಾದೆ ಉಳಿಸ್ರಿ, ಜೋರಾಗಿ ಚಪ್ಪಾಳೆ ಹೊಡಿರಿ. ಅಯ್ಯೋ ರಾಮ, ಮುಗಿತು ಕತಿ ಇಲ್ಲಿಗೆ. ನಾವ್ ಯಾಕೆ ಚಪ್ಪಾಳೆ ಹೊಡಂಗಿಲ್ಲ? ಯಾಕೆ ಹೊಡಂಗ್ಲತ್ ನಮ್ಗೆ ಗೊತ್ತೈತಿ. ಯಾಕ್ರಿ ಯಾಕೆ ಹೊಡಂಗ್ಲತ್ ಅಂತಂದ್ರ ಮನ್ಯಾಗ ತಟ್ಟಿ 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 ಸಾಕಾಗೈತಿ ರೊಟ್ಟಿ. ಇವ್ರಿಗ ಶಕ್ತಿ ಬರಾಕ್ರಿ, ನಾವ್ ರೊಟ್ಟಿ ಬಡದ್ ಕೈ ನೋವು ಬಂದಾವಲ್ರಿ ನಮ್ಮ. ನೀ ಪ್ರಿಯಾ ಇಷ್ಟ ಹೇಳದ್ ಬೇಡ, ನಮ್ಮ ಹುಡುಗರಿಗೆ ಬರೇ ಒಂದು ಸ್ವಲ್ಪ ಹುಡುಗರು ರೆಡಿ ಏನಪ್ಪ ಇಲ್ಲಿ ನೋಡು. ಜೋಸ್ ಜೋಸ್ ಅಂದ್ರೆ ಇಲ್ಲಿ ಇರ್ಬೇಕು. ನಮ್ಮ ಮಂದಿ ಏನು ರೊಟ್ಟಿ ತಟ್ಟಲ್ಲ, ಏನಿಲ್ಲ. ತಟ್ಟಿ ತಂದು 2 ರೊಟ್ಟಿ ತಂದು ಗಟ್ಟಿ ಕೂತಾರ ಅಷ್ಟೇ. ಗಟ್ಟಿಯಾಗ ಕಾರಣ ಯಾರು? ನಮ್ಮ ಹೆಣ್ಮಕ್ಳು. ನೀವೆಲ್ಲ ಗಟ್ಟಿ ಇರಕ್ ಕಾರಣ ನಾವೇ ಅಲ್ಲ. ಇಷ್ಟು ಮಂದಿ ಗಟ್ಟಿ ಆಗಿರೋ ಚಲೋ ಜೋರಾಗಿ ಚಪ್ಪಾಳೆ ಬರಲಿ ನೋಡಮ್ಮ. ಇನ್ನೊಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡಿರಿ ನಮ್ಮ ಹೆಣ್ಮಕ್ಳು. ಆಯ್ತವ, ಮಳಿ ಹನಿ ಜುಟ್ಟು ಬಿದ್ದಂಗ ಆಯ್ತು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಪ್ರಿಯಾ ಅವರು ಒಂದು ಸೊಗಸಾದ ಗೀತೆಗೆ ಧ್ವನಿಯಾಗಲಿದ್ದಾರೆ. ಸೊ ಕೇಳಿ ಆನಂದಿಸಿ ಅಂತ ಹೇಳ್ತಾ, ಶಾರದಾ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೊ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮದೊಳಗ ಈಗ ಒಂದು ಸಿನಿಮಾ ಗೀತೆ. ಸೊ ಕೇಳಿ ಆನಂದಿಸಿ. ಹುಡುಗರು ಸ್ವಲ್ಪ ಆವಾಜ್ ಜರ ಕೇಳ್ಸಣ. ಹಲೋ ಹಲೋ ಹಲೋ. ನಮಸ್ತೆ ಶ್ರೀ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿನಿ. ಮೊದಲನೇದಾಗಿ ಇಲ್ಲಿನ ಆರಾಧ್ಯ ದೈವವಾದ ಶಾರದಾ ಮಾತೆಗೆ ಶಿರಸ ನಮಸ್ತ. ಇವತ್ತು ನಮ್ಮ ಮುದ್ದೆಬಿಹಾಳದಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ಶಾರದಾ ದೇವಿ ಜಾತ್ರಾ ಮಹೋತ್ಸವ ನಡೀತಿದೆ. ಬಹಳ ಖುಷಿ ಆಗ್ತಾ ಇದೆ. ಎಲ್ಲ ಹೆಂಗದಿರಿ? ಚಲೋ ಅದಿರಿ? ಮಾತಾಡ್ರ ಸ್ವಲ್ಪ ಸಾಪ ಕುಂದ್ರಬೇಡ್ರಿ. ನೀವು ಸಾಪಕ ಕುಂದ್ರ ನಡೀದಿಲ್ಲ. ಬರಕ್ಕೂ ಮುಂಚೆ ಗೋಪಾಲ್ ಸರ್ ಹೇಳಿದ್ರು, ಒಂದ್ಸಲ ನಮ್ಮ ಮುದ್ದೆಬಿಹಾಳಕ್ ಬಂದ್ ನೋಡು, ನಮ್ದೇ ಊರು, ಜನ ಎಷ್ಟು ಎನರ್ಜಿಲಿ ಇರ್ತಾರೆ ಅಂದ್ರೆ ಇನ್ನಷ್ಟು ಹಾಡೋಣ ಅಂತ ಅನ್ಸುತ್ತೆ ಅಂತ. ನಮ್ದು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ದಿಯಾ, ಸ್ಟಾರ್ಟಿಂಗ್ ಟ್ರಬಲ್. ಇನ್ ಮ್ಯಾಕ್ ಶುರು ಆಗತ್ ಸಣ್ಣಗ. ಅವರ ನೀವು ಯಾಕೆ ಸುಮ್ ಕೂತ್ರೆ ಹೊರಗೆ ಚಪ್ಪಾಳೆ ಗಟ್ಟಿಗೆ. ಇದು ಈಗ ನೋಡಿ, ಇನ್ ಮ್ಯಾಕ್ ಶುರು ಆಗತ್ತೆ. ನಾ ಬ್ಯಾಡ ಅಂದ್ರೂ ಹೊಡಿತಾರೆ. ಬಾಲ್ಕನಿ ಸೀಟಲ್ಲೆಲ್ಲ ಕೂತಿರೋ ಇಲ್ಲ ಐತಿ. ನಿಮ್ ಬಾಲ್ಕನಿ ಈ ಕಡೆ ಐತಿ, ನಮ್ ಬಾಲ್ಕನಿ ಈ ಕಡೆ ಅದಾರ ಒಟ್ರು ಅವರು. ಓಕೆ, ನಿಮ್ ಬಾಲ್ಕನಿಗೆ ಈಗ ಅವರ ನೀವು ಸ್ವಲ್ಪ ಚಪ್ಪಾಳೆ ತಡ್ರಲ್ಲ. ರೆಡಿ. ಓಕೆ, ಈಗ ಎಲ್ಲರಿಗೂ ಆ ಶಾರದಾ ದೇವಿ ಒಳ್ಳೇದ್ ಮಾಡ್ಲಿ ಅಂತ ಪ್ರಾರ್ಥಿಸ್ತಾ, ಇವತ್ತು ಈ ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ನನಗೂ ತುಂಬಾ ಸಂತೋಷ ಆಗ್ತಾ ಇದೆ. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಜಾತ್ರಾ ಕಮಿಟಿಯವರಿಗೆ ಹಾಗೆ ಮುದ್ದೆಬಿಹಾಳದ ಎಲ್ಲ ಕಲಾ ಪ್ರೋತ್ಸಾಹಕರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಗೋಪಾಲ್ ಹುಗಾರ್ ಸರ್ ಹಾಗೆ ಗೋಪಾಲ್ ಇಂಚಿಗೇರಿ ಸರ್ ಅವರ ಕಲಾ ಸಿಂಚನ ಮೆಲೋಡೀಸ್ ತಂಡಕ್ಕೆ ಅಂತ ಹೇಳ್ತಾ, ಈಗ ಎಲ್ಲರ ಬಾಳಲ್ಲಿ ಒಂದು ಹೊಸ ಬೆಳಕು ಮೂಡ್ಲಿ ಅಂತ ಒಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗ್ ಅನ್ನ ತಗೊಂಡು ಬರ್ತಾ ಇದ್ದೀನಿ. ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ರಥವೇರದ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ
ಸೇರಿ ನಲಿವ ಕೋಗಿಲೆ ಹಾಡಿದೆ